ಎಲ್ಲ ನಮ್ಮ ಮಮ್ಮಿನೇ ನನಗೆ ಡೈಲಾಗ್ ಐಡಿಯಾ ಕೊಡೋದು. ತಗೋ ಕಡ್ಲೆ ಹಿಟ್ಟು ಕೇಳ್ದಲ್ಲ ಮಮ್ಮಿ, ಕಡ್ಲೆ ಹಿಟ್ಟು. ಏನು ಸ್ಪೆಷಲ್ ಮಾಡ್ತಿದ್ದೀರಾ ಮಮ್ಮಿ? ತಂಬಿಟ್ಟು. ಏನು ಸ್ಪೆಷಲ್ ಅಂದರೆ ನೆನ್ನೆ ನನ್ನ ವೀಡಿಯೋ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ನಮ್ಮೂರಲ್ಲಿ ಏನು ಅಂತ. ಇವಾಗೆಲ್ಲ ಹಬ್ಬದ ಸೀಸನು, ಮಾರಿ ಹಬ್ಬದ ಸೀಸನು, ಎಲ್ಲರ ಮನೇಲೂ ಕಂಪಲ್ಸರಿ ತಂಬಿಟ್ಟಂತೂ ಮಾಡೇ ಮಾಡಿರ್ತಾರೆ. ಬೇಸಿಕಲಿ ನಮ್ಮ ಮನೇಲಿ ಸ್ಪೆಷಲ್ಲು ಎಲ್ಲ ಹುರಿದಿರೋ ಅಂತ ಅಕ್ಕಿಲಿ ಮಾಡೋದು. ಕೆಲವ್ರ ಮನೇಲೆಲ್ಲ ಮಾಮೂಲಿ ಅಕ್ಕಿಲೆ ಮಾಡಿರ್ತಾರೆ. ಏನು ಮಮ್ಮಿ ಅದು? ಹಸಿ ಅಕ್ಕಿಲ್ಲ, ಹಸಿ ಅಕ್ಕಿ ತಂಬಿಟ್ಟು ಮಾಡೋರು ಮಾಡ್ತಾರೆ. ಇದು ನಾವು ಊರಕ್ಕಿ ತಂಬಿಟ್ಟು ಎಳ್ಳು ಹಾಕೊಳ್ಳೋದು ಚೆನ್ನಾಗಿರುತ್ತೆ. ನನಗೆ ಊರಕ್ಕಿ ತಂಬಿಟ್ಟೆ ಇಷ್ಟ ಆಗೋದು. ಎಳ್ಳು ಹಾಕೊಂಡು ರುಬ್ಬೋದು. ಪೌಡ್ರ್ ಮಾಡಿದರೆ ಇಲ್ಲ, ಇದೆಲ್ಲ ತುರಿದಿದ್ದು ನಾನೇ ತಾನೇ, ನಾನೇ ತುರಿದಿದ್ದು. ಇನ್ನು ನಮ್ಮ ಅಪ್ಪ ಕಟ್ ಮಾಡಿರೋದು. ಈಗ ಬಜ್ಜಿ ಮಾಡಬೇಕು. ಮಮ್ಮಿ ತರಕಾರಿಗೆ ಮಾಡು, ಬಾಯಿಗೆ ಸಿಗಬೇಕು. ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಕಡಲೆ ಬೀಜ ಹುರ್ಕೊಂಡು ಮಿಕ್ಸ್ ಮಾಡಿದ್ದು ಪಾಕ ತಗೊಳ್ಳೋದು. ನೆಕ್ಸ್ಟ್ ಪಾಕ ತಗೊಳ್ಳೋದು, ಎತ್ತಿಡ್ತಿರೋದು. ಬಜ್ಜಿ ಕಲ್ಸ್ಕೊತಾ ಇರೋದು. ಏನ್ ಬಜ್ಜಿ ಮಮ್ಮಿ ಅದು? ಏನ್ ಕಾಯಿ? ನವಿಲ್ಕೋಸು. ಹಾ, ನವಿಲ್ಕೋಸು. ನವಿಲ್ಕೋಸು ನಿಮ್ಮ ಅಪ್ಪನ ಸಣ್ಣಗೆ ಮಾಡುವಂದೆ. ನವಿಲ್ಕೋಸಾ ಮಮ್ಮಿ? ಕಣೆ ಪಕ್ಕ ಪಕ್ಕ ತಿನ್ನಬೇಕಾರೆ ತಿಂತಾರ? ತಿನ್ಬೋದು. ಭಾಳ ಚೆನ್ನಾಗಿದೆ ಮಗ ನವಿಲ್ಕೋಸು. ಏನಕ್ಕಿದೆ ನವಿಲ್ಕೋಸು ಅಂತಾರೆ ಮಮ್ಮಿ? ಇದು ನವಿಲ್ಕೋಸು ಅಂತೆ. ಮೋಸ್ಟ್ಲಿ ಅದು ನೋಡಕ್ ನವಿಲ್ ಥರ ಐತಾ? ಅಪ್ಪ ನೋಡಿ ನೋಡ್ತಿರೋದು. ಇವ್ರಿಗೆ ಏನ್ ಬಂದಿರೋದು ಅಂತ. ಬಜ್ಜಿಗೆಲ್ಲ ರೆಡಿ ಆಯ್ತು. ಇದು ನವಿಲ್ ಕೋಸು ಅಂತೆ. ನವಿಲಲ್ಲಿ ಕೋಸು. ನಾನು ಕಲ್ಸಿಡ್ತೀನಿ, ನೀನು ಮಾಡು. ನಾನೇ ಮಾಡ್ತೀನಿ ಬಿಡು. ಕೊಬ್ಬರಿ ಯಾರು ತುರ್ಕೊಟ್ಟಿದ್ನ ಅಂತಾನೆ. ಭಾಳ ತುರ್ದ ಚೆನ್ನಾಗಿ ಬಿಡು. ನಾನೇನಾರ ತಂಬಿಟ್ಟು ಮಾಡ್ಬೇಕು ಅಂದ್ರೆ ಹೆಂಗಿರುತ್ತೆ ಹೇಳು ಗೋವಿಂದ? ಪಿಚಿಕ್ಲು ಮಾಡಾಕ್ತೀಯ. ನೋಡ್ಕೋಬೇಕು, ಕಲ್ಸ್ಕೋಬೇಕು. ವರ್ಷಕ್ಕೊಂದ್ಸತಿ ಅಲ್ವಾ? ಹಂಗೂ ಮರ್ತು ಬಿಡ್ಬೋದಲ್ಲ ವರ್ಷಕ್ಕೊಂದ್ಸತಿ ಮಾಡೋದನ್ನ. ದಿನ ಮಾಡೋ ಅಡುಗೆನೇ ನೆನ್ಪಿರಲ್ಲ. ನೀನು ವರ್ಷಕ್ಕೊಂದ್ಸತಿ ಮಾಡೋ ಅಡುಗೆನ ನೆನ್ಪಿಟ್ಕೊಂಡ್ರೆ. ಎಲ್ಲ ಪೂಜೆ ಮಾಡಿ ಮುಗಿಸಿ ಪಾಪ ಕಟ್ ಮಾಡ್ಕೊಟ್ಟಿದ್ದಪ್ಪ. ಕಲ್ಸಿದ್ ನೀನು, ಎಣ್ಣೆಗೆ ಹಾಕದ್ ನಾನ. ಎಲ್ಲ ಆರಾಮ್ ಕೆಲಸ ನೋಡ್ಕೊಂಡ್ಬಿಟ್ಟಿದ್ಯ ಮಮ್ಮಿ ನೀನು. ನೀನೇನು ಮಾಡ್ಬಿಡ ಬಿಡು ಹೋಗರೆ. ನೀನು ಇರೋದು ವೇಸ್ಟ್ ಅನ್ನೋ. ಇಲ್ಲ, ನಾನ್ ಮಾಡ್ದಾಗ ತಿನ್ನಿಲ್ಲ ನೀನು. ಹಂಗಾರೆ ಫೋನ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಕೂತ್ಬಿಡು. ಅವಮಾನ ಮಾಡ್ತಾ ಇದೀಯ ನಂಗೆ ನೀನು. ಏನು ಮಾಡ್ಬೇಡ. ಅದೇ ಅವಮಾನ ಮಾಡ್ತಾ ಇದ್ಯಾ. ಹೌದು. ಬಜ್ಜಿ ಹಾಕೋದ್ರಲ್ಲಿ ನನ್ನ ಅಳಿತಾ ಇದೆಯಾ? ಈಗ ಮಾಡ್ಕೊಂಡ್ ಕೊಡ್ತೀನಿ, ತಿನ್ನುವೆ ಸುಮ್ಮನೆ. ಹೋಗಿ ಹಾಕೋಗು. ಅದನ್ನು ಮಾಡೋಕ್ಕಾಗಲ್ಲ ನಿನ್ ಕೈಲಿ. ಎಲ್ಲ ಕಲ್ಸಿಟ್ಟು. A few moments later. ಮಾವು ಒಳಗಡೆಗೆ ಹಾಕ್ಬಿಟ್ಟು ಇದ್ ಮಾಡ್ಲಾ? ನಾನ್ ಮಾಡ್ತಾ ಇರೋದು ಬಜ್ಜಿ ಈಗ. ಯಾಕೆ ಸಣ್ಣೂರು ಇಲ್ಲಿ ಮಾಡ್ಬೇಕಾ? ಕಾದಿರುತ್ತೆ. ಇವಾಗ ಹಾಕ್ಬಿಡ್ತೀನಿ ಮಮ್ಮಿ. ನನಗೆ ಬಜ್ಜಿ ಮಾಡೋ ಡ್ಯೂಟಿ ಕೊಟ್ಟಿರೋದು ನಮ್ಮ ಅಮ್ಮ. ನನಗೆ ಬಜ್ಜಿ ಮಾಡೋಕ್ಕೆ ತಾನು ತಂಬಿಟ್ಟು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಎಲ್ಲ ಹೇಳಿರೋದು. ಅಂದ್ಬಿಟ್ಟು ನೋಡ್ತೀನಿ ಮಮ್ಮಿ. ತುಂಬ ಕಟ್ಟಿ ಕಲ್ಸಿದ್ಯಾ? ಆಯ್ತು ಇರು ಮಮ್ಮಿ. ಏನಂದ್ರು ನಮ್ಮ ಮಮ್ಮಿಗೆ ಬೈತಾರೆ. ನನಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಹೇಳ್ತೀಯಲ್ಲ.
ಜಾಸ್ತಿ ತುಂಬಾ ತುಂಬ್ಸೋದ್ ಬೇಡ ಅಲ್ವಾ? ಸ್ವಲ್ಪ ಸ್ವಲ್ಪನೇ ಮಾಡೋಣ. ಎಲ್ಲ ನೀಟಾಗಿ ಬೇಯಬೇಕಲ್ಲ, ಸ್ಪೇಸ್ ಇದ್ರೆ ನೀಟಾಗಿ ಬೇಯುತ್ತೆ. ಇನ್ನ ಇದೆ ಎಲ್ಲ ಹಾಕಿ ಬೇಯ್ತಾ ಇದೆ. ಬಿಸಿ ಬಿಸಿ ಬಜ್ಜಿ ಎತ್ತದು. ಟನ್ ನೋಡ್ತೀನಿ ಒಂದು ನಿಮಿಷ. ಬಜ್ಜಿ ತೋರಿಸ್ತೀನಿ. ಅಂತ ಬೇಯ್ತಾ ಇದೆ. ಮೈ ಎತ್ತಾಕ್ಬಿಡ್ಲಾ? ಬೆಂದೈತೆ. ಅದಕ್ಕೆ ಫಸ್ಟ್ ಒಂದು ಟ್ರಯಲ್ ನೋಡ್ಕೊಬಿಡೋಣ, ಜಾಸ್ತಿ ಬೇಯ್ತದೆ ಏನು ಅಂತ. ಬೆಂದಿದೆ, ಬಟ್ ಆದರೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತಂದರೆ ಇನ್ನೂ ಸ್ವಲ್ಪ ವೇಟ್ ಮಾಡಬೇಕು. ಕೆಲವುದು ಬೇಗ ಬೆಂದ್ಕೊಬಿಡುತ್ತೆ, ಕೆಲವುದು ನಿಧಾನಕ್ಕೆ ಬೇಯ್ತಾ ಇರುತ್ತೆ. ಹಸಿ ತರಕಾರಿ ಅಲ್ವಾ, ನವಿಲು ಕೋಸು ಇಷ್ಟು ಬೆಂದಿದೆ, ಇಷ್ಟು ಬೆಂದಿದೆ, ಇಷ್ಟು ಎಣ್ಣೆ ಸುತ್ತು. ಒಂದೆರಡು ಟೇಸ್ಟ್ ನೋಡಿದ್ರೆ ತಿಂದರೆ ಬೆಂದಿದೆಯಾ ಇಲ್ವಾ ಅಂತ ಗೊತ್ತ. ಓಕೆ, ಬಜ್ಜಿ ರೆಡಿ. ಬೆಂದಿದೆ. ಫಸ್ಟ್ ಅಲ್ವಾ, ಟ್ರೈ ನೋಡ್ಬಿಡೋಣ ಬೆಂದಿದೆಯಾ ಇಲ್ವಾ. ಗೊತ್ತಾಗ್ಬಿಡುತ್ತೆ ಫಸ್ಟ್ ರೌಂಡ್ ತಿಂದಾಗ. ಸಾಕು ಅನಿಸುತ್ತೆ. ಇನ್ನು ಬೇಯಿಸ್ಬೇಕು ಅಂದರೆ ಬೇಯಿಸೋಣ ಆಮೇಲಿಂದ ಅಷ್ಟೇ. ಬಜ್ಜಿ ರೆಡಿ. ಇಷ್ಟು ಬೆಂದಿದೆ, ಸಾಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಹಾಕೋಣ. ಹಾಕೊಡ್ತೀನಿ ನಮ್ಮ ಮಮ್ಮಿಗೆ. ಮಾಡ್ತೀನಿ, ಕೊಟ್ಬಿಟ್ಟಾಗ ಮಮ್ ತಗೋತೀನಿ. ಟೇಸ್ಟ್ ಬೆಂದಿದೆ ಅನ್ಕೋತೀನಿ ನನ್ನ ಪ್ರಕಾರ. ನೀನು ನೋಡ್ಬಿಟ್ಟು ಇನ್ನೂ ಬೇಯ್ಬೇಕಂದ್ರು. ಇನ್ನೂ ಬೇಯಬೇಕು. ಎಷ್ಟು ಕುಡ್ದೈತೆ, ಕುಡಿಯುತ್ತೆ. ನವಿಲ್ ಕೋಸಲ್ವಾ, ಕುಡ್ಕೊಳುತ್ತೆ ಎಣ್ಣೆನ ಹಂಗೆ. ಇನ್ನೂ ಬೇಯಬೇಕು, ಕೆಂಪು. ಇನ್ನೂ ಕೆಂಪಾಗ್ಬೇಕಾ? ನೀನೇ ಎಲ್ಲ ರುಚಿ ಎಲ್ಲ ಹಾಕಿರೋದು ಸರಿ ಇದೆಯಾ? ನೀನ್ ಹಾಕೋದ್ಮೇಲೆ ನಿಂದು ಸರಿ ಅನ್ಕತ್ಯ, ನಾನೇನಾರ ಮಾಡಿದ್ರೆ ತಪ್ಪು ಅಂತೀಯ. ಸಾಕು ತಿನ್ನು. ಟೇಸ್ಟು ಸ್ವಲ್ಪ ಸಪ್ಪೆ ಅನಿಸ್ತದೆ. ಮಮ್ಮಿ ನಿಂಗೆ ಅನ್ಸಲೇ ಇಲ್ವಾ ಒಂಚೂರು ಸಪ್ಪೆ ಅಂತ? ಉಪ್ಪಂತೆ ಅಪ್ಪ. ಏನೋ ನನ್ನ ಕೆಲಸ ನಾನು ಮುಗಿಸಿದ್ದೀನಿ. ನೀನು ಹೇಳ, ಮಮ್ಮಿ ಹೇಳ್ದಂಗೆ ಬಜ್ಜಿ ಹಾಕ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಬಜ್ಜಿ ಹಾಕ್ತಾ ಇದ್ದೀನಿ, ಮುಗಿಸಿದ್ದೀನಿ. ಸಾಕಾ? ನೆಕ್ಸ್ಟು ನಮ್ಮ ಮಮ್ಮಿ ತಂಬಿಟ್ಟು ಹಿಂಗೆ ಮಾಡ್ತಾರೆ, ದೇವಸ್ಥಾನಕ್ಕೆ ಹಿಂಗೆ ರೆಡಿ ಮಾಡ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ಬಟ್ ನಾನು ಅಷ್ಟೋ ತನಕ ಇದ್ದಿರಲ್ಲ, ಆದರೆ ಟ್ರೈ ಮಾಡಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ತಂಬಿಟ್ಟು ಮಾಡೋದು ಮಾಡ್ತೀನಿ, ಬಟ್ ಪೂಜೆಗೆ ಹೋಗೋ ಟೈಮೆಲ್ಲ ತುಂಬ ಲೇಟು. ಇಲ್ಲಿ ನೈಟೆಲ್ಲ ನಿದ್ದೆಗೆಡ್ಸ್ಬೇಕಿಲ್ಲಿ. ಸೊ ಸ್ಟೇಟ್ ಜಾಸ್ತಿ ಸ್ವೀಟ್ ಮಾಡಬೇಡ, ಲೈಟಾಗಿರಲಿ. ಈಗ ಪಾಕ ಮಾಡ್ಕೊತಾ ಇದೆಯಾ? ಬರುತ್ತೆ.
ನೀರು ಹಾಕ್ಬಿಟ್ಟು ಈಗ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದೆ. ಪಾಕ ಎಲ್ಲ ಆದಮೇಲೆ ಒಟ್ಟಿಗೆ ವೀಡಿಯೋ ಮಾಡ್ತೀವಿ. ನಾನು ಹೆಂಗೆ ಹೇಳ್ದೆ ಪಪ್ಪನೇ ಉದಯ್ ಕೃಷ್ಣ ಉದಯ್ ಕೃಷ್ಣ. ಅಮ್ಮ ಲೈಟ್ ಬರ್ತಾಯಿಲ್ಲ ಗಾಡಿದು. ಬಂತು ಈಗ. ಗೋ. ಬಾಯ್ ಬಬ್ಲು, ಸೇ ಬಾಯ್ ಬಾಯ್. ಹುಷಾರಾಗಿ ಹೋಗಿ. One hour later. ತಂಬಿಟ್ಟು ಕಲ್ಸ್ಬಿಟ್ಟಿದ್ದಲ್ಲ ಮಗಳು. ಆಲ್ರೆಡಿ ಪಾಕ ತಕೊಂಡು ತಂಬಿಟ್ಟು ಮಾಡಿ 2 ತಂಬಿಟ್ಟು ಮಾಡ್ತಾ ಇದೆ. 2 ದೇವ್ರಿಗೆ. ಕ್ರಿಕೆಟ್ ಇವತ್ತು ಅಪ್ಪನೂ ಗಟ್ಟಿಯಾಗಿದೆ. ನೀನೆಲ್ಗೆ ನಿಂಗೇನ್ ಬೇಕು? ತಿನ್ನು ಅಂತ ಕೊಟ್ಟಾಗ ತಿನ್ನಲ್ಲ. ಆ ಸೌಟಲ್ಲಿರೋದನ್ನ ತಿಂತವಳೆ. ಇಸ್ಕೊ ತಿನ್ನಾಯ್ತು ಹೋಗಿ. ಒಂದು ಆಲ್ರೆಡಿ ರೆಡಿ ನಮ್ಮ ಮಮ್ಮಿ. ಚೆನ್ನಾಗಿ ಬಂತ ಮಮ್ಮಿ. ಈ ತರ 2 ತಂಬಿಟ್ಟು ಮಾಡಿ ಮೇಲ್ಗಡೆ ಗಡ್ಗೆ ಹೂವು ಸಿಕ್ಕಿದ್ರೆ ರೆಡಿ. ಎಲ್ಲ ಬಜ್ಜಿನೂ ಮುಗೀತು, ಊಟನೂ ಆಯಿತು. ಅದಾದಮೇಲೆ ಮಮ್ಮಿ ತಂಬಿಟ್ಟು ರೆಡಿ ಮಾಡಿಕೊಂಡು ಸ್ವಲ್ಪ ತಂಬಿಟ್ಟು ಕಟ್ಟಾದಮೇಲೆ ಮಿಕ್ಕಿರೋದನ್ನು ನಾವು ತಿನ್ನೋಕ್ಕೆ ಅಂತ ಹೇಳಿ ಉಂಡೆಗಳನ್ನ ರೆಡಿ ಮಾಡ್ಕೋತಾ ಇದೆ. ಸೊ ಉಂಡೆ ಎಲ್ಲ ರೆಡಿ ಆದಮೇಲೆ ಪೂಜೆಗೆ ಗಣಗ್ಲೆ ಹೂವೆಲ್ಲ ಇಟ್ಟು ಫೈನಲಿ ನಮ್ಮ ತಂಬಿಟ್ಟು ರೆಡಿ ಆಯಿತು. ನಾವು ಕೂಡ ಟೇಸ್ಟ್ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ ತಂಬಿಟ್ಟು. ನಮಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ತಂಬಿಟ್ಟು ಅಂದರೆ. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ಏನಿದು ಪುಟ್ಟಿ ಒಳಗಡೆ ಕೂತವಳೆ ಬಬ್ಲು. ಕರ್ಗೋಗಪ್ಪ ಹತ್ತಕ್ಕಾಗಲ್ಲ. ಇಳಿ ಈಗ ತಾತಕ್ಕೆ ಇಳಿ. ಅಪ್ಪ ಬೇಡ ಇಳಿಸು, ಹತ್ತಕ್ಕಾಗಲ್ಲ. ಫೈನಲಿ ತಂಬಿಟ್ಟು ಕೂಡ ರೆಡಿ ಆಯಿತು. ನಾನು ಕೂಡ ಏನು ನಮ್ಮಮ್ಮ ಎಲ್ಲ ಕಲಿಸ್ಕೊಟ್ಟಿರೋ ಬಜ್ಜಿನ ಕೂಡ ನಾನು ಎಣ್ಣೆಗೆ ಹಾಕ್ತಿ ಎಲ್ಲ ಕರೆದಾಯಿತು, ತಿಂದಾಯಿತು. ಅದಾದಮೇಲೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಪೂಜೆಗೆ. ಸೊ ಹಾಗಾಗಿ ಗಣಗ್ಲೆವನ್ನೆಲ್ಲ ಮಮ್ಮಿ ರೆಡಿ ಮಾಡ್ಕೋತಾ ಇದ್ದೆ. ಅದ್ರ ಜೊತೆಗೆ ಮ್ಯಾಚ್ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತು. ಸೊ ಅದು ಮಧ್ಯದಲ್ಲಿ ಮ್ಯಾಚ್ ಕೂಡ ನೋಡಿಕೊಂಡು ಹಾಗೆ ಪೂಜೆಗೂ ಕೂಡ ಫೈನಲಿ ರೆಡಿ ಮಾಡಿಕೊಟ್ಟು ಮಮ್ಮಿ. ಎಲ್ಲ ರೆಡಿ ಆದಮೇಲೆ ನಾನಂತೂ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಮಮ್ಮಿನೇ ಇವತ್ತೆಲ್ಲ ನೈಟೆಲ್ಲ ಜಾಗರಣೆ. ನಮ್ಗಷ್ಟೆಲ್ಲ ಪೇಷನ್ಸ್ ಎಲ್ಲ ನಿದ್ದೆ ಎಲ್ಲ ಬಿಟ್ಟು ಇರೋಕ್ಕೂ ಆಗಲ್ಲ. ಹಾಗಾಗಿ ಪಾಪು ನೋಡ್ಕೊಂಡು ನಾನು ಮನೆಯಲ್ಲೇ ಉಳ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ಸಂಡೇ ವ್ಲಾಗ್. ನಿಮ್ಗೆಲ್ರಿಗೂ ನನ್ನ ಚಾನೆಲ್ ಇಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೈ ಪೇಜ್.